ಮಹೋತ್ಸವಕ್ಕೆ ಅಂತಿಮ ಕ್ಷಣದ ಸಿದ್ಧತೆಗಳು ನಡೆದಿದ್ದಾವೆ. ವಿಶೇಷವಾಗಿ ಈ ಬಾರಿ ಒಂದು ಅನೇಕ ಹೊಸತನಗಳು ಕೂಡ ಈ ಒಂದು ಚಂಪಾಷಷ್ಠಿ ಮಹೋತ್ಸವಕ್ಕೆ ಇದೆ ಎನ್ನುವುದು ವಿಶೇಷ ಕಾರ್ಯ. ನಮ್ಮೊಂದಿಗೆ ಈ ಕ್ಷೇತ್ರದ ಆಡಳಿತಾಧಿಕಾರಿಗಳು, ಪುತ್ತೂರಿನ ಸಹಾಯಕ ಕಮಿಷನರು ಆಗಿರುವಂತಹ ಜುಬಿನ್ ಮಹಾಪಾತ್ರ ಅವರಿದ್ದಾರೆ. ಸರ್, ಅನೇಕ ಹೊಸತನಗಳೊಂದಿಗೆ ಈ ಬಾರಿಯ ಚಂಪಾಷಷ್ಠಿ ಮಹೋತ್ಸವ ನಡೆಯುತ್ತದೆ. ಅಂತಿಮ ಕ್ಷಣದ ಸಿದ್ಧತೆಗಳು ನಡೀತಾ ಇದೆಯೋ, ಕೊನೆ ಕ್ಷಣದಲ್ಲಿ ಏನು ಹೇಳ್ತೀವಿ? ತಮ್ಮೆಲ್ಲರಿಗೆ ನಮಸ್ಕಾರ. ತಾವು ಹೇಳಿದಂಗೆ ನಾವೇ ಒಂದು ನಮ್ಮ ಅಂತಿಮ ಗ್ರ್ಯಾಂಡ್ ಫಿನಾಲೆ ಹಂತಕ್ಕೆ ಬಂದುಬಿಟ್ಟಿದ್ದೀವಿ ಈಗ. ಸೊ ಇವತ್ತು ಸಾಯಂಕಾಲ ನಮ್ಮ ಇದರಲ್ಲಿ ದೇವಾಂಗಣದಲ್ಲಿ ಪಂಚಮಿ ರಥೋತ್ಸವ ನಡಲಿಕ್ಕಿದೆ. ನಾಳೆ ಒಂದು ಸುಮಾರು 6-6:30 ನಂತರ ನಾವೇ ಷಷ್ಠಿ ಬ್ರಹ್ಮರಥೋತ್ಸವ ಕೂಡ ನಡಲಿಕ್ಕಿದೆ. ಲಕ್ಷಗಟ್ಟಲೆ ಜನರು ಇಲ್ಲಿ ಬರ್ತಾರೆ ಅಂತ ನಾವು ಅಪೇಕ್ಷೆ ಇಟ್ಟಿದ್ದೀವಿ. ತುಂಬ ಜನರು ಸೇರಿಸ್ತಿದ್ದಾರೆ ಈಗ. ಸೊ ಆ ವಿಚಾರಕ್ಕೆ ಈಗ ಕೆಲವು ತಾವು ಹೇಳಿದಂಗೆ ಹೊಸ ವಿಚಾರಗಳು ಕೂಡ ಈ ಸತಿ ನಾವೇ ಒಂದು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀವಿ. ಈಗ ಸ್ವಲ್ಪ ಅದೇ ನಮ್ಮ ಎಲ್ಲ ಪ್ರಿಪೇರ್ಡ್ನೆಸ್ಸು ಎಲ್ಲ ತಯಾರಾಗಿದ್ದೀವಿ. ಆದರೂ ಕೂಡ ಲಾಸ್ಟ್ ಮೂಮೆಂಟ್ ಏನಾದರೂ ಬೇಕಿದ್ದರೆ ಅದನ್ನು ಒಂದು ರೌಂಡ್ ಮಾಡಿಕೊಂಡು ನಾನೇ ಮತ್ತು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿ, ನಮ್ಮ ದೇವಸ್ಥಾನ ಆಡಳಿತ ಎಲ್ಲ ಸಿಬ್ಬಂದಿಗಳು ಸ್ವಲ್ಪ ಎಚ್ಚರಿಕೆಯೊಂದಿಗೆ ಎಲ್ಲ ಕಡೆ ಹೋಗಿ ನೋಡ್ತಾ ಇದ್ದೀವಿ. ಮತ್ತು ಮುಖ್ಯವಾಗಿ ಈಗ ನಮಗೆ ನೋಡುವಂಥ ವಿಚಾರ ಹೇಳಿದರೆ ಸ್ವಲ್ಪ ಬ್ಯಾರಿಕೇಡ್ಸು ಈ ಸತಿ ಹೊಸದಾಗಿ ತಂದಿದ್ದೀವಿ. ಅದು ಎಲ್ಲ ಅಳವಡಿಸಬೇಕು. ಪೊಲೀಸ್ ಇಲಾಖೆ ಒಟ್ಟಿಗೆ ನಾವೇ ಟಚ್ದಲ್ಲಿ ಇದ್ದೀವಿ. ಅವರು ಕೂಡ ಒಂದು 298 ಸಿಬ್ಬಂದಿಗಳಿಗೆ ನಿಯೋಜನೆ ಮಾಡಿದ್ದಾರೆ. ಅವರಿಗೆ ಬೇರೆ ಬೇರೆ ಪಾಯಿಂಟಲ್ಲಿ ಭದ್ರತಾ ದೃಷ್ಟಿಕೋನದಿಂದ ಅವ್ರಿಗೂ ನಿಯೋಜನೆ ಮಾಡ್ತಕ್ಕದ್ದು. ಮತ್ತು ಒಂದು ಕಾಡಾನೆ ಪ್ರತ್ಯಕ್ಷ ಆಗಿತ್ತು ಈ ಹಿಂದೆ 2-3 ದಿವಸ ಹಿಂದೆ. ಕೆಲವರು ಹೇಳ್ತಾರೆ ಅದೊಂದು ಶುಭ ಸಂಕೇತ ಕೂಡ. ಬಟ್ ಆದರೂ ಕೂಡ ತುಂಬ ಜನರು ಬರ್ತಾರೆ, ಬೇರೆ ಊರಿಂದ ಬರ್ತಿದ್ದಾರೆ. ಸೊ ಅವರ ಒಂದು ಸುರಕ್ಷತೆ ನೋಡ್ಕೊಳ್ಳುವಂಥ ನಮ್ಮ ಜವಾಬ್ದಾರಿ. ಆದ್ದರಿಂದ ಅರಣ್ಯ ಇಲಾಖೆಯೊಂದಿಗೆ ಕೂಡ ಇವತ್ತು ನಾವು ಚರ್ಚೆ ಮಾಡ್ಕೊಂಡಿದ್ದೀವಿ. ಅವರಿಂದ ಕೂಡ ಕೆಲವು ಸಿಬ್ಬಂದಿಗಳಿಗೆ ಅವರ ಎಲ್ಲ ವಿವರೊಟ್ಟಿಗೆ ನಮ್ಮ ಫೋನ್ ನಂಬರ್ ಒಟ್ಟಿಗೆ ಅವರು ಕೂಡ ನಿಯೋಜನೆ ಮಾಡ್ತಿದ್ದಾರೆ. ಅದು ಎಲ್ಲ ಸ್ವಲ್ಪ ಕೋಆರ್ಡಿನೇಷನ್ ಕೆಲಸ ಈಗ ನಾವೇ ನಡೆಸ್ತೀವಿ. ಮಳೆಗೆ ಸಂಬಂಧ ಮಳೆ ನಿನ್ನೆ ಸ್ವಲ್ಪ ಬಂದಿತ್ತು, ಆದ ನಂತರ ಮಳೆ ಬಂದಾಗಿದೆ. ಎಲ್ಲಿ ಸ್ವಲ್ಪ ನೀರು ನಿಂತಿತ್ತು ಪಾರ್ಕಿಂಗಲ್ಲಿ ಮತ್ತು ಇದು ನಮ್ಮ ಮಳಿಗಳಲ್ಲಿ. ಅದು ಈಗ ಚರಳು ಹಾಕ್ಕೊಂಡು ಸ್ವಲ್ಪ ಪ್ಯಾಕಿಂಗ್ ಮಾಡಿ ಅದನ್ನು ಒಂದು ಡ್ರೈ ಆಗುವಂಥ ಕೆಲಸ ಮಾಡ್ತಾಯಿದ್ದೀವಿ. ಬಟ್ ಅದು ಎಲ್ಲ ಮಳೆ ಬರುತ್ತೆ ಇಲ್ವೋ ಅಂತ ಈಗ ದೇವರ ಕೈದಲ್ಲಿ ಇದೆ. ಸೊ ಅದನ್ನು ನೋಡಬೇಕಾಗುತ್ತೆ.